ನಮಸ್ಕಾರ. ನಾನು ಪ್ರಜ್ಞಾ ಎತ್ವಿ ಅಂತ. ನಾನು ನಟ ರಂಗಪ್ಯಾತಿ ಮತ್ತು ರಂಗಭೂಮಿ ಆರ್ಟಿಸ್ಟ್ ಕೂಡ. ನಾನು ಡಿಗ್ರಿ ಪದವೀಧರೆಯಾಗಿ ಸಮಯದಲ್ಲಿ ನಟನೆಗೆ ಜಾಯ್ನ್ ಆಗಿದ್ದೆ. ನಟನದ ಬಗ್ಗೆ ಅತಿವಿಸ್ತಾರವಾಗಿ ಹೇಳಬೇಕಾದದ್ದು ಮಾತುಗಳಿವೆ, ತಡೆಯಲಾರದಷ್ಟು ಮಾತುಗಳು ಮನದಲ್ಲಿದೆ. ನಮ್ಮ ಗುರುದೇವರಾದ ಮಂಡ್ಯರಮ್ಮ ಇದ್ದರು, ಗುರುಗಳಾದ ಮೇಘ ತಮಿಳಿದ್ದರು ಮತ್ತು ಇದ್ದಿದ್ದರಮ್ಮ ಅಕ್ಕ ಅವರ ಮಾರ್ಗದರ್ಶನದಿಂದ ನಮ್ಮ ಜೀವನದಲ್ಲಿ ದಾರಿದೀಪ ಆಗ್ತಿದೆ. ಮತ್ತು ನನ್ನ ಲೈಫಲ್ಲಿ ಜನರ ಜೊತೆಗೆ ನಟನೆಯ ನೆಂಟು ಹೊಂದಿರುವ ಸಂಬಂಧವನ್ನು ಕೂಡಿರಿದು ಫೀಲಿಂಗ್ ಚೇಂಜು, ಲೈಫ್ ಚೇಂಜು, ಬೇರೆ ಬೇರೆ ನಾಟಕ ಮಾಡಿದರಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳಿತ್ತು. ನಾನು ಡೆಫ್, ಕಿವಿಡಿ. ನನಗೆ ಮಂಡ್ಯ ರಮೇಶ್ ಮತ್ತು ನಟನದ ಗುರುಗಳು ತುಂಬ ಹೆಲ್ಪ್ ಮಾಡಿದ್ರು, ಎನ್ಕರೇಜ್ಮೆಂಟ್ ಕೊಟ್ಟರು. ನನಗೆ ಮೊದಲು ಭಾವನೆಗಳು ಒಳಗಡೆ ಇತ್ತು, ಹೊರಗೆ ಬರೋಕ್ಕಾಗಿರಲಿಲ್ಲ. ನಟನೆಗೆ ಜಾಯ್ನ್ ಆದಾಗ ಏನೋ ಒಂಥರ ಫೀಲ್ ಆಗಿತ್ತು. ಒಳಗಿನ ಭಾವನೆಗಳು ಪವರ್ಫುಲ್ಲಾಗಿ ಆಚೆ ಬಂದಿತ್ತು. ನನ್ನ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಿತ್ತು. ನನ್ನ ವಾಯ್ಸ್ ಥೆರಪಿ ಇಂಪ್ರೂವ್ಮೆಂಟ್ ಆಗಿತ್ತು. ನನ್ನಂಥ ಫ್ರೆಂಡ್ಸ್ ಜೊತೆ, ಜನರ ಜೊತೆಗೆ, ಕಾಮನ್ ಪೀಪಲ್ ಅಂದರೆ ನಾರ್ಮಲ್ ಪೀಪಲ್ ಜೊತೆ ಕಮ್ಯುನಿಕೇಷನ್ ಬೆಳವಣಿಗೆ ಜಾಸ್ತಿ ಆಗಿತ್ತು. ಮತ್ತು ನನ್ನಲ್ಲಿರುವ ಪಾಸಿಬಲ್ ಆಗಿ ಟರ್ನ್ ಮಾಡಿದ್ದು ನಟನ ಆಲ್ವೇಸ್ ಮೇಡ್ ಮೀ ಫೀಲ್ ಯು ಹ್ಯಾವ್ ಟು ಬಿಲೀವ್ ಇನ್ ಯುವರ್ ಟರ್ನ್. ನಟನ ಈಕ್ವಲಿ ವೆರಿ ಇಂಪಾರ್ಟೆಂಟ್ ಟು ಎವ್ರಿ ಒನ್. ಮತ್ತು ನಟನ ನನ್ನ ಹೃದಯದಲ್ಲಿ ಸಂತೋಷವಾದ ಪ್ಲೇಸ್ ಹೊಂದಿದೆ. ನಟನ ಒಂದು ಹುಡುಕಾಟ. ರಂಗಭೂಮಿ ಎಲ್ಲ ರಂಗವ್ಯಾಪ್ತಿಗಳಲ್ಲಿ, ಕಲಾವಿದರಲ್ಲಿ, ನಮ್ಮಲ್ಲಿ ನಟನೆಯ ಜ್ಞಾನದ ಕೇಂದ್ರ ಬಿಂದುವಾಗಿದೆ. ನಮ್ಮ ಪ್ರಕಾರವಾಗಿ ಮತ್ತು ಎಲ್ಲರ ಪ್ರಕಾರವಾಗಿ ನಟನೆ ಎಂಬುದು ಒಂದು ದೊಡ್ಡ ಬೆಳವಣಿಗೆಯ ಸ್ಫೂರ್ತಿಯಾಗಿದೆ. ಇಡೀ ಮೈಸೂರಿಗೆ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ, ವಿವಿಧ ದೇಶಕ್ಕೆ ನಟನ ಪ್ರಖ್ಯಾತಿಯನ್ನು ಹೊಂದಿದೆ. ನಿಮ್ಮಲ್ಲಿರುವ ಎಕ್ಸ್ಪರಿಮೆಂಟ್ ಮತ್ತು ಕ್ರಿಯೇಟಿವಿಟಿ ಜೊತೆಗೆ ನಿಮಗೆ ಅಭಿನಯಿಸುವ ಕನಸನ್ನು ನನಸನ್ನು ಮಾಡುವ ಕಾಯಕವನ್ನು ಹೇಗೆ ಫಾಲೋ ಮಾಡಬೇಕೆಂಬ ನಟನ ದಾರಿಯನ್ನು ತೋರಿಸುತ್ತದೆ. ಲಿಟ್ರೇಚರ್, ಮ್ಯೂಸಿಕ್, ಡಾನ್ಸ್, ಆಕ್ಟಿಂಗ್, ಬೇರೆ ಬೇರೆ ವಿವಿಧ ಚಟುವಟಿಕೆಗಳ ಪಾಠಗಳ ಆತ್ಮಸಾಕ್ಷಿ ನಟನ ರಂಗಭೂಮಿಯದು. ಮತ್ತು ನಟನದಲ್ಲಿ 2 ವಿವಿಧ ಭಾಗಗಳಿವೆ. ಒಂದು ಭಾಗ ಒಳಾಂಗಣ ಭಾಗ, ಇನ್ನೊಂದು ಭಾಗ ಹೊರಾಂಗಣ ಭಾಗ. ಹೊರಾಂಗಣ ಭಾಗ ಅಂತ ಕೇಳಿದರೆ ಭಾರತೀಯ ರಂಗಭೂಮಿ ಪರಂಪರೆ ಬಗ್ಗೆ, ಬೇರೆ ಬೇರೆ ಪ್ರಪಂಚದ ರಂಗಭೂಮಿಯ ಪರಂಪರೆ ಬಗ್ಗೆ ಪಾಠಗಳಿರುತ್ತೆ. ಮತ್ತು ನಟನ ಒಳಾಂಗಣದ ಬಗ್ಗೆ ಹೇಳಬೇಕು ಅಂದರೆ ಪ್ರಾಪರ್ಟಿ, ಸೆಟ್, ಮೇಕಪ್, ಕಾಸ್ಟ್ಯೂಮ್, ಲೈಟಿಂಗು ಎಲ್ಲ ಪಾಠಗಳನ್ನು ಕೊಡುವ ಮೂಲಕ, ನಿಮ್ಮಲ್ಲಿ ಕಲಿಕೆಯನ್ನು ಸೃಷ್ಟಿಸುವ ಮೂಲಕ ನಟನ ಒಂದು ಹುಡುಕಾಟವಾಗಿದೆ. ನಿಮ್ಮಲ್ಲಿರುವ ವ್ಯಕ್ತಿತ್ವದ ಬೆಳವಣಿಗೆಯನ್ನು ತೋರಿಸುವುದರಲ್ಲಿ, ನಿಮ್ಮ ಜೀವನದ ಒಳ್ಳೆಯ ರೀತಿಯ ಬದಲಾವಣೆ ಆಗುವುದರಲ್ಲಿ ಮತ್ತು ನಿಮ್ಮ ನಟನೆಯಲ್ಲಿ ಕನಸನ್ನು ಹೊಂದುವುದರಲ್ಲಿ ನಾಟಕ ಮಾಡುವ ಮೂಲಕ ನಿಮ್ಮ ಪ್ರತಿಭೆ ತೋರಿಸುವುದು ತುಂಬ ಮುಖ್ಯವಾಗಿರುತ್ತೆ. ಇದು ಮಾತ್ರವಲ್ಲದೆ ಆಡಿಯನ್ಸ್ ಮುಂದೆ ಅಂದರೆ ಪ್ರೇಕ್ಷಕರ ಹತ್ತಿರ ನಾಟಕದ ಪ್ರದರ್ಶನವನ್ನು ತೋರುವ ಮೂಲಕ ಅದು ಕಥಾರೂಪಕವಾಗಿರಬೇಕು. ಹೇಗೆ ಅಂದರೆ ನಟನ ಪಯಣದಲ್ಲಿರುವ ಎಲ್ಲ ಪಾಠಗಳನ್ನು, ಚಟುವಟಿಕೆಗಳನ್ನು ಕಲಿತುಕೊಂಡು ಅದನ್ನು ನೆನಪಿಸಿಕೊಳ್ಳುತ್ತಾ ನೀವು ಆಕ್ಟಿವ್ ಆಗಿರಬೇಕು, ಭಯ ಕುಂದತೆ ಇರಬೇಕು, ಎನರ್ಜೆಟಿಕ್ ಆಗಿರಬೇಕು, ವಿವೇಕವಾಗಿರಬೇಕು. ಡೆಡಿಕೇಷನ್, ಹಾರ್ಡ್ ವರ್ಕ್, ಕಾನ್ಫಿಡೆನ್ಸ್, ಟ್ಯಾಲೆಂಟಿಂದ ಪ್ರದರ್ಶನ ಮಾಡುವುದು ನಿಮ್ಮ ಕರ್ತವ್ಯವಾಗಿರಬೇಕು. ನೀವು ನಟಿಯಾಗಿ ವಿವಿಧ ಅಭಿನಯದಲ್ಲಿ ಆರ್ ಅಂತ ತೋರಿಸಬೇಕಾಗುತ್ತೆ. ಆರ್ ಅಂದರೆ ARE, ಆಕ್ಟನ್, ರಿಯಾಕ್ಷನ್, ಎಮೋಷನ್. ಅದನ್ನು ಅಳವಡಿಸಿಕೊಳ್ಳುತ್ತಾ ಜನರಿಗೆ ಅರಿವು ಮೂಡಿಸಬೇಕಾಗುತ್ತೆ ಮತ್ತು ಅವರಿಗೆ ಮೆಸೇಜ್ ಕೊಡಬೇಕಾಗುತ್ತೆ. ಅದು ನಾಟಕದ ಮೂಲಕ. ಮುಂದಿನ ಅಚೀವ್ಮೆಂಟನ್ನು ಗುರಿಯಾಗಿಸಬೇಕಾದ್ರೆ ಇಂಟ್ರೆಸ್ಟ್ ಇದ್ದವರಿಗೆ, ಕನಸನ್ನು ನನಸನ್ನು ಮಾಡುವ ಹಂಬಲದವರಿಗೆ ನಟನ ತರಬೇತಿಯನ್ನು ಪಡೆಯಬೇಕಾದ್ರೆ ಮೈಸೂರಿನ ಮಂಡ್ಯ ರಮೇಶ್ ಅವರ ನಟನ ರಂಗಶಾಲೆಯಲ್ಲಿ ಈ ತಿಂಗಳ 25ರಂದು ಆಡಿಷನ್ ನಡೆಯಲಿದೆ. ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನಿಮಗೆ ಆತ್ಮೀಯ ಸ್ವಾಗತವಾಗಲಿದೆ. ಇಷ್ಟು ಆಲ್ ದಿ ಬೆಸ್ಟ್. ಧನ್ಯವಾದಗಳು.